ಇದೇ ಈಗ ನಿಮ್ಮನ್ನ ಕರೆದಿದ್ರಲ್ಲ ಈಗ ಮಂದ್ಯಾಗ ಹಾಸಿ ಓಡುವಾದ್ ನೋಡ್ರಿ ಅವ್ನು ಹಿಡಿಬೇಕತ್ ಹೋದ್ರಿ ನೋಡಾಕ ಹಿಡಿದು ಅಮ್ಮಿದ್ರಿ ದನ್ಯಾರ ನನ್ನ ಕೈಯಾಗ ಸಿಗ್ಲಿಲ್ರಿಪ್ಪ ಅವ ಹೋಗ್ಬಿಟ್ಟು ನೋಡ್ರಿ ದನ್ಯಾರ. ಏನಲ್ಲಿ ಮಲ್ಕಾರಿ ನಮ್ಮವ ಅಂದಂಗಿತ್ತು ಅವ ಯಾವ್ಲಿ ಈ ಊರಾಗ ನಮ್ಮವ ಹೋಗೋ ಇವನ ಅಪ್ಪನ ನಮ್ಮ ದನ್ಯಾರಿಗೆ ಇಲ್ಲೇ ಬಾಜುಕ ನಿತ್ತಾನೆ ಬಾಜುಕ ನಿತ್ತ ಗಂಟ್ಲು ಹರಿಯುವಂಗ ಒದ್ರಾತಾನೆ ಆದ್ರೂ ಇವ್ರ ಸ್ಪೀಕರ್ ಯಾಕೋ ಔಟ್ ಆದಂಗ ಕಾಣ್ತಾವ. ಹಿಂಗಾದ್ರೆ ಕೆಲಸ ಆಗೋದಿಲ್ಲ. ಇನ್ನ ನಮ್ಮ ದನ್ಯಾರಿಗೆ ಏನು ಮಾಡಂಗಿಲ್ಲ. ಸಿಂಗಾಪುರದಿಂದ ಒಂದು ದೊಡ್ಡ ಮಷೀನ ತರ್ತನ ಇನ್ನ ಮಷೀನ ಕುಣಿಸ್ಬೇಕಾಗೈತ ಅವ್ರ ಕಿವ್ಯಾಗ. ಅದಾರಿ ನಾಯಕರು ನಾ ಹೇಳಿದ್ದ ಹಂಗಲ್ರಿಪ್ಪ. ನಿಮ್ಮ ಬಂದಾನಂದ್ರ ರೀ ಪ್ರಕಾಶಪ್ಪ ಬಂದಾನ್ರಿ ಹೊರಗ್ರಿ. ಪ್ರಕಾಶಪ್ಪ ಬಂದಾನ ಅವಂದೇನೋ ನಿಮ್ಮ ಹತ್ರ ಸ್ವಲ್ಪ ಕೆಲಸ ಐತತ್ರಿ ಅದೇನಂತ ಕೇಳಿ ತಿಳ್ಕೊಡ್ರಿ ನೀವು ಒಂದ್ ಸ್ವಲ್ಪ ಅವನ. ಓಹೋ ಹಾಗೂ ಮತ್ತೇನಪ್ಪ ಪ್ರಗತಿಪರ ರೈತ ಪ್ರಕಾಶಪ್ಪ, ನೀನು ಇಲ್ಲಿಗೆ ಬರಬೇಕಾದರೆ ದಾರಿ ತಪ್ಪಿ ಬಂದೆಯೋ ಅಥವಾ ದಾರಿ ಹಿಡಿದುಕೊಂಡು ಬಂದೆಯೋ ಹೇಗೆ? ಯಾಕಂದ್ರೆ ಈ ಊರಿನಲ್ಲಿ ನೀನು ಬಹಳ ಸ್ವಾಭಿಮಾನದಿಂದ ಬಾಳುತ್ತಿರುವನು ತಾನೆ. ನೀನು ಈ ನಾಯಕನ ಮನೆಗೆ ಬರಬೇಕಾದರೆ ನಿನ್ನ ಸ್ವಾಭಿಮಾನಕ್ಕೆ ಏನಾದರೂ ಮುಜುಗರ ಉಂಟಾಗಿರಬೇಕಲ್ಲ, ಅದಕ್ಕೆ ಹೇಗಂತ ಕೇಳಿದೆ. ನನಗೇಕೆ ಮುಜುಗರ ಉಂಟಾಗಬೇಕದ ನೀ ನನಗೇಕೆ ಮುಜುಗರ ಉಂಟಾಗಬೇಕು? ಸ್ವಾಭಿಮಾನ ವ್ಯಕ್ತಿ ಎಲ್ಲಿದ್ದರೂ ಸ್ವಾಭಿಮಾನ ಇರುತ್ತಾನೆ. ನಾನು ಇಷ್ಟೊತ್ತು ನಿನ್ನ ಮನೆಗೆ ಬರಬೇಕಾದರೆ ಯಾವ ತಪ್ಪು ದಾರಿಯನ್ನು ಹಿಡಿಯುವುದಿಲ್ಲ, ಸರಿಯಾದ ದಾರಿಯಿಂದಲೇ ಬಂದಿರಬೇ. ಯಾವ ತಪ್ಪು ದಾರಿಯನ್ನು ಹಿಡಿದುಕೊಂಡು ಬಂದಿಲ್ಲ ಅದು ನನಗೆ ಗೊತ್ತಿಲ್ಲ. ಹಾಗಾದರೆ ಯಾವ ಉದ್ದೇಶ ಇಟ್ಟುಕೊಂಡು ಈ ನಾಯಕನ ಮನೆಗೆ ಬಂದಿರುವೆ? ಯಾವುದೇ ಉದ್ದೇಶವಿಲ್ಲದೆ ಯಾರ ಮುಂಭಾಗದ ತುಳಿಯವನಲ್ಲ ಪ್ರಕಾಶ್ ನಂತರದಲ್ಲಿ ಉದ್ದೇಶ ರೈತನಾಗಿ ನಿನ್ನ ಮನೆಗೆ ಬರುವಷ್ಟ ಮೂರ್ಖನಲ್ಲ. ಇಲ್ಲಿಗೆ ನಾನು ಬರಬೇಕಾದರೆ ನಿಮ್ಮಲ್ಲಿ ಒಂದು ಕೋರಿಕೆ ಇದೆ. ಅದನ್ನು ನಂಬಿ ಅದನ್ನು ನಡೆಸಿಕೊಡುತ್ತೇನೆಂದು ನಂಬಿ ನಿಮ್ಮಲ್ಲಿ ಬಂದಿರಬೇ. ಏನು ಬೇಡಿಕೆ? ನಿಮ್ಮಂತವರ ಬಡ ಬೇಡಿಕೆಯನ್ನು ಈಡೇರಿಸಿಕೊಡದಿದ್ದರೆ ನಾನು ಈ ಊರಿನಲ್ಲಿ ಆಗರ್ಭ ಶ್ರೀಮಂತನಾಗಿಯೂ ಏನು ಉಪಯೋಗ? ಹೇಳು, ಅದೇನೆಂದು. ಹೇಳುತ್ತೇನೆ ದನಿ, ಹೇಳುತ್ತೇನೆ. ನನ್ನ ತಮ್ಮ ಸಿಟಿ ಕಾಲೇಜಿನಲ್ಲಿ ಡಿಗ್ರಿ ಓದ್ತಿದ್ದಾನೆ. ನನ್ನ ತಮ್ಮನು ಒಂದು ಹುಡುಗಿನನ್ನು ಪ್ರೀತಿಸುತ್ತಾನೆ. ಆ ಹುಡುಗಿ ಕೂಡ ನನ್ನ ಪ್ರೀತಿಸುತ್ತಾಳೆ. ಅವರ ಮನೆಯವರು ಮದುವೆಗೆ ಒಪ್ಪುವುದಿಲ್ಲ ಎಂದ ಭಯದಿಂದ ಹೇಗೋ ಇದೇ ಊರಿನ ನೀವು ಶ್ರೀಮಂತರಾದ ನೀವು ಮುಂದೆ ನಿಂತು ಮದುವೆ ಮಾಡಿಸಬೇಕೆಂದು ನಿಮ್ಮಲ್ಲಿ ಸಹಕಾರದಿಂದ ಕೇಳಿಕೊಳ್ಳ ಬಂದಿರವೆ. ಶಬಾಷ್ ಪ್ರಕಾಶ್, ಶಬಾಷ್. ಮೆಚ್ಚಿಕೊಂಡೆ ನೀನು ಹುಡುಗಿಗೆ ಕೊಡುವ ಗೌರವವನ್ನು. ಗೌರವ ಕೊಡ್ಲಾರ್ದ ಏನ್ ಮಾಡ್ತಾರ್ರಿ ದನ್ಯಾರ? ಈ ಊರಾಗ ಏನಾರ ಒಂದು ಕಳ್ಳ ಬಳ್ಳಿ ಕೂಡ್ಬೇಕಾದ್ರೂ ನೀವು ಬೇಕು. ಮತ್ ಒಂದ ಚಲೋ ಇರ್ತೈತ್ರಲ್ಲ ಮನೆ, ಆ ಮನೆ ಎಲ್ಲಾರ ಹರಿದ ಹಳ್ಳ ಕೂಡಿ ಹೊಳಿ ಸೇರ್ಬೇಕಾದ್ರೂ ನೀವು ಬೇಕು. ಅಂತದ್ರಾಗ ನಿಮ್ಮ ಕಡೆ ಇವ ಕೇಳಾಕ್ ಬಂದಾನಂದ್ರ ಈ ವಿಷಯದಾಗ ಏನಾರ ಗೊತ್ತಿರಾಕಬೇಕ್ರಿ ದನ್ಯಾರ. ಬಾಳ ವಿಚಾರ ಮಾಡಿ ಒಂದ್ ಸ್ವಲ್ಪ ಹೂ ಅನ್ರಿ ದನ್ಯಾರ. ಸರಿ, ಹೇಳು ಪ್ರಕಾಶ, ಯಾರ ಹುಡುಗಿ? ಅವಳ ಊರು ಯಾವುದು? ಅವಳು ಯಾರ ಮನೆತನದ ಹೆಣ್ಣು? ಅದು ಯಾವುದೇ ಜಾತಿ ಬೇರೆ ಕುಲ ಆದರೂ ಅವರನ್ನು ಈ ಊರಿನ ಹಿರಿಯನಾಗಿ ನಾನೇ ಮುಂದೆ ನಿಂತು ಒಂದುಗೂಡಿಸುತ್ತೇನೆ. ಹೇಳು, ಅವಳು ಯಾರೆಂದು. ಬ್ಯಾಡ್ರಿ ಸಾವ್ಕಾರ, ಬ್ಯಾಡ್ರಿ. ಬಾಳ ಭರವಸೆ ಕೊಡ್ಬೇಡಕ್ ಹೋಗ್ಬೇಡ್ರಿ. ಕೊಟ್ಟ ಆಮೇಲೆ ಸಿಕ್ಕ ಹಾಕೊಳಕ್ ಹೋಗೋದು ಬೇಡ್ರಿ. ನೀವ ಹಿಂದಿಂದ ಯಾಕೋ ಮಲ್ಕಾರಿ ಮೊದಲಾರ ಹೇಳ್ಬೇಕಿತ್ತಾಗಿತ್ತಲ್ಲೋ ಅಂತ ಹೇಳಿ ನಾನು ಕೇಳಕ್ ಹೋಗ್ಬೇಡ್ರಿ ದನಿಯಾರ.
ಲೇ ಮೇಲ್ಕಾರಿ, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ಇಲ್ಲಿ ನಿನ್ನ ಯಜಮಾನ ನಾನ, ನೀ ಅಲ್ಲ, ತಿಳಿತಿಲ್ಲ? ತಿಳಿದಾಯ್ತು ತಗೋರಿ ದನಿಯಾರ್, ತಿಳಿದಾಯ್ತು ತಗೋರಿ. ನಿಮಗೆ ತಿಳಿದಂಗ ಹೊಡೀರಿ, ನಿಮ್ಗೆ ತಿಳಿದಂಗ ಹೊಡೀರಿ. ನಾವೇನ್ರಿ ತಿನ್ಬೇಡ ಅಂತ ಹೇಳ್ತೀವ, ಇಲ್ಲ ನೀವು ಹಚ್ಕೊಂಡ ತಿನ್ನವ್ರಂದ್ರ ನಮಗೇನ್ ಮಾಡಕ್ ಆಗೋದಿಲ್ರಿ. ನಮ್ದೇನ್ರಿ ಕ್ವಾಣ ಗಬ್ಬ ಐತಿ ಅಂದ್ರ ಹೂಣ ಅನ್ನವ್ರ. ಪ್ರಕಾಶ್ ಹೇಳು, ಪ್ರಕಾಶ್ ಹೇಳು. ಒಟ್ಟಿನೊಳಗ ನಮ್ಮ ವೆಂಕಟೇಶ್ ನಾಯಕರ ಪ್ಯಾಂಟ್ ಸೈಲ್ ಆಗಲ್ದಂಗ ಹೇಳಪ್ಪ. ಹೇಳುತ್ತೇನೆ ದನಿ, ಹೇಳ್ತೇನೆ. ಈ ಬೇರೆ ಯಾರು ಅಲ್ಲ, ಇದೇ ಊರಿನ ಗರ್ಭ ಶ್ರೀಮಂತನಾದ ವೆಂಕಟಪ್ಪನ ಮಗಳು ಏಕೈಕ ಪುತ್ರಿ ಸಪತ್ರ. ಏನಂತ ಮಗಳಿಗಲೇ ನಾಯಿ ಕುಲದವನೇ. ಆಗ ನಮ್ಮ ದನಿಯಾರ್ಗೆ ಏನೇ ಭಾಳ ಭರವಸೆ ಕೊಡಬೇಡ್ರಿ ಅಂತ ಹೇಳಿ. ಈಗ ನೋಡ್ರಿ ಚಡ್ಡ್ಯಾಗ ಗರ್ನಲ್ ಬಾಂಬ್ ಬಿಟ್ಟಂಗ ಹೇಳಿದನ್ರಿ ದನಿಯಾರ. ಅದನ್ನ ಹೆಂಗ ತಪ್ಪಸ್ರಿ ಮಾತ ಇರ್ಲಿಕ್ಕಂದ್ರ ನೀವು ಡುಮ್ಮ ನಾವು ಡುಮ್ಮ. ನಾಯಕರೇ, ಏಕೆ ನಾಯಕರೇ, ನಿಮ್ಮ ಮಗಳ ಹೆಸರು ಹೇಳಿದ ತಕ್ಷಣವೇ ಈ ನಿಮ್ಮ ಉಸಿರು ನಿಂತಿರಬೇಕಲ್ಲ. ಇಷ್ಟೊತ್ತು ನೀವೇ ಹೇಳಿರಬೇ, ಯಾವ ಜಾತಿ ವೇಳೆಯಾಗಿರಲಿ, ಯಾವ ಕುಲದ ಬಳೆ ಆಗಿರಲಿ, ನಾನೇ ಮುಂದೆ ನಿಂತು ಮದುವೆ ಮಾಡುತ್ತೇನೆಂದು ಹಚ್ಚಿಸಿ ಹೇಳಿರಬೇ. ನಿಮ್ಮ ಮಗಳ ಹೆಸರು ಕೇಳಿದ ತಕ್ಷಣವೇ ನಿಮಗೆ ಮೆಣಸಿನಕಾಯಿ ಇಟ್ಟುಕೊಂಡಂಗಾಗಿರಬೇಕಲ್ಲ. ನಾಯಕರೇ, ಬೇರೆದವರ ಮಕ್ಕಳನ್ನು ಹೇಗೆ ಒಂದುಗೂಡಿಸಲು ಮುಂದುವರಿಯುತ್ತಿರುವೆ, ನಿಮ್ಮ ಮಗಳನ್ನು ಆದರೂ ಕೂಡ ಇವರನ್ನಿಬ್ಬರು ನೀನೇ ಮುಂದೆ ನಿಂತು ಮದುವೆ ಮಾಡಿಸಬೇಕು. ನೀನೇನು ನಮ್ರತೆಯಿಂದ ಬೇಡಿಕೊಳ್ಳುವುದು? ನೀನು ಕಪ್ಪನೆಯ ಕಗ್ಗತ್ತಲು, ನಾವು ಮಿಂಚುತ್ತಿರುವ ಹೊಂಬೆಳಕು. ಆ ಮಿಂಚು ಒಳಗೊಂದು ಹೊಂಬೆಳಕಿನ ಸಂಘ ಮಾಡಲು ಹೋಗಿ ಸುಟ್ಟುಕೊಂಡು ಸಾಯಬೇಡ. ಸುಮ್ಮನೆ ನನ್ನ ಪಿತ್ತ ನೆತ್ತಿಗೇರುವ ಮುನ್ನ ನೀನು ಮಾತನಾಡಿದ್ದಲ್ಲ ತಪ್ಪಾಯ್ತೆಂದು ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ದರೆ ನಿನ್ನನ್ನು ಇಲ್ಲೇ ಸಿಗಿದು ತೋರಣ ಕಟ್ಟಿಬಿಟ್ಟೇನು. ತೋರಣ ಕಟ್ಟಿಸಲಕ್ಕೆ ನಾನೇನ ಮಾವಿನ ಮರದ ಎಲೆ ಅಲ್ಲ. ಈ ಪ್ರಕಾಶ್ ಯಾವತ್ತು ಹಿಡಿದಿದ್ದು ಒಂದು ಹಂತಿಗೆ ಮುಟ್ಟಿಸುವರಿಗೆ ಬೆಟ್ಟವನಲ್ಲ. ಈ ಪ್ರಕಾಶ್ ಹಂತದರಲ್ಲಿ ಈ ಪ್ರೀತಿ ನನ್ನ ರಂಗಕ್ಕೆ ನಾದೆ ಹಾಡಬಾರದೆಂದು ನಾನು ಇಲ್ಲಿಗೆ ಬಂದಿರಬೇ. ಅದನ್ನು ಮತ್ತು ನೀನು ಅಲ್ಲಿಗೆ ತಂದು ನಿಲ್ಲಿಸಿದೆಯಲ್ಲ. ಲೇ ವೆಂಕಟೇಶ, ಇದರಲ್ಲಿ ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ನನ್ನ ತಮ್ಮನನ್ನು ಪ್ರೀತಿಯನ್ನು ತಿರಸ್ಕರಿಸಿದೆ ಆದರೆ ಮರಳಿ ನನ್ನ ದಾರಿಯ ಸುಂಕವಿಲ್ಲದೆ ಮರಳಿ ನನ್ನ ದಾರಿಯನ್ನು ನಾನು ತೊಳೆದುಕೊಳ್ಳುತ್ತೇನೆ. ಒಂದು ವೇಳೆ ನಿನ್ನ ಮಗ ಒಪ್ಪಿದರೆ ಕನ್ಯಾದಾನ ಮಾಡಿ ದಾರಿ ಎಳೆದು ಕೊಡಬೇಕು. ನಿನ್ನ ಮಗಳನ್ನು ಕರೆಸಿ ಕೇಳು, ನಿನ್ನ ಮಗಳನ್ನು. ನಿನ್ನ ಒಣಪುರಾಣ ನನಗೆ ಬೇಕಾಗಿಲ್ಲ. ಇದಕ್ಕೆ ಯಾರು ಒಪ್ಪಿದರೂ ಒಪ್ಪದಿದ್ದರು ಈ ಮದುವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಕಣಿವು ನಿನ್ನ ದರ್ಪದ ಮಾತವನ್ನು ಹೊರ ಹೊಂಬಿಸಿದೆಲ್ಲ. ನಾನು ಇದಕ್ಕೆ ಕಾಯ್ತಾ ಇದ್ದೆ. ಒಪ್ಪಿದ ಆ ನಿನ್ನ ಮಗಳನ್ನು ಕರೆಸಿ ಕೇಳು. ಎಂತ ಅದೃಷ್ಟ ಬಿಡೋ ಮಾರಾಯಣ, ನೀ ಎಲ್ಲಿದ್ ಹೇಳ್ತಂದು ಕುಡ್ಸಾತದಿ ಈ ಸಂಬಂಧಗಳ. ಒಟ್ನ್ಯಾಗ ನಮ್ಮ ಸಾವುಕಾರ ಮಗಳಲ್ಲಿ ನಿಮ್ಮ ತಮ್ಮ ಎಲ್ಲಿ? ನಮ್ಮ ಸಾವುಕಾರ ಮಗಳ ದಿವ್ಸಕ್ಕ 10 ಸೆಟ್ ಅರ್ವಿ ಚೇಂಜ್ ಮಾಡ್ತಾಳ. ಅಂತದ್ರಾಗ ಕಾಲೇಜ್ಗೆ ಹೋಗ್ಬೇಕಾದ್ರೆ 1000 ರೂಪಾಯಿ ಪಾಕೆಟ್ ಮನಿ ತಗೊಂಡ್ ಹೋಗ್ತಾಳ. ಅಂತದ್ರೊಳಗ ನೀವು ಎಲ್ಲಾರು ಕೂಡಿ, ನಿಮ್ಮ ಅಣ್ಣ ತಮ್ಮರು ಎಲ್ಲಾರು ಕೂಡಿ ದುಡಿದ್ರು ನಮ್ಮ ಸಾವುಕಾರ್ತಿಗೆ ಒಪ್ಪತ್ತಿನ ಊಟ ಹಾಕಾಗೋದಿಲ್ಲ. ಇದೆಲ್ಲ ನಡಿಲ್ದ ಮಾತಾ ತಮ್ಮ, ಹೋಗಿ ಬಿಡಪ್ಪ ಇದನ್ನೆಲ್ಲ ಬಿಟ್ಟ. ಪ್ರೇಮಿಗಳು ಒಬ್ಬರನ್ನೊಬ್ಬರ ಪ್ರೀತಿಸಿದ ಮಾತ್ರಕ್ಕೆ ಒಪ್ಪತ್ತ ಊಟಕ್ಕೆ
ಅಷ್ಟೇ ಅಲ್ಲಲೇ, ಉಪವಾಸ ಅಷ್ಟೇ ಅಲ್ಲಲೇ, ಅವರ ಸಾಯುವವರೆಗೂ ಕೂಡ ಉಪವಾಸಕ್ಕೆ ಸಿದ್ಧರಾಗಿರ್ತಾರೆ. ಅಂಥದರಲ್ಲಿ ನಿನಗ್ಯಾವ ಈ ವಿಷಯ ತಿಳಿಯೋದಿಲ್ಲ? ಏ ಮಾರಾಯಣ, ಸುಳ್ಳ ಆವಾಜ್ ಮಾಡತ್ತಿದ್ದೀನಿ. ಈ ಜಗತ್ನ್ಯಾಗ ನನಗೆ ತಿಳಿಲ್ದಂತ ವಿಷಯ ಯಾವ್ದೈತಿ? ನಾನು ನನ್ನ ಹರಿಯದ ವಯಸ್ಸಿನಾಗ ಗಲ್ಲಿ ಗಲ್ಲಿ ಒಬ್ಬಕಿನ ಪ್ರೀತಿ ಪ್ರೇಮ ಅಂತ ಮಾಡಿದ್ನೆ. ಆದ್ರೆ ಏನ್ ಮಾಡುದು, ಈಗ ನಮ್ದು ಚುಮ್ನಾಗಿ ನೆನ್ನೆ ಆಗೈತಿ. ಅದಕ್ಕ ಮನಿ ಮೂಲಿ ಹಿಡಿದು ಕೂತಣ್ಣ ಈಗ. ಲೇ ಮಲಕಾರಿ, ಬಿಡು ತಲೆಹೇಟೆ ಮಾತುಗಳನ್ನ. ಲೇ ಪ್ರಕಾಶ, ನಿನ್ನ ತಮ್ಮನನ್ನು ಮದುವೆಯಾಗಲು ನನ್ನ ಮಗಳು ಒಪ್ಪುವುದಿಲ್ಲ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನಾಯ್ಕ್ರೆ, ಕಾಲು ಕೀಳುತ್ತೇನೆ, ಆದರೆ ಆ ನಿನ್ನ ಮಗಳ ಬಾಯಿಂದ ಕೇಳಿ ತಿಳಿದುಕೊಳ್ಳುತ್ತೇನೆ. ಒಂದು ವೇಳೆ ನನ್ನ ತಮ್ಮನ ಪ್ರೀತಿಯನ್ನು ತಿರಸ್ಕರಿಸಿದೆ ಆದರೆ ಕರೆಸಿ ಕೇಳುವ ನಿನ್ನ ಮಗಳನ್ನು. ಈ ತೀರ್ಮಾನಕ್ಕೆ ತೆರೆ ಬೀಳಬೇಕಾದರೆ ಅದಕ್ಕೊಂದು ಷರತ್ತು. ಅದಕ್ಕೆ ನೀನು ಒಪ್ಪಿಕೊಂಡರೆ ಮಾತ್ರ ಕರೆಸಿ ಕೇಳುತ್ತೇನೆ. ದನ್ಯಾರ ಶರತ್ ಹಾಕ್ರೆ ಹೆಂಗಾಗಿರ್ಬೇಕು ಗೊತ್ತೈತೇನ್ರಿ? ಬಾಜುಕೆ ನಿತ್ತಾನ್ರಲ್ಲ ಇವ ಕ್ಷೀರ್ ಪಂಜರ್ದಾಗ ಸಿಕ್ರಿ ವಿಲ 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 ಒದ್ದಾಡಿರ್ಬೇಕು ನೋಡ್ರಿ. ಅಂತ ಶರತ್ ಹಾಕ್ರಿ ಇವಂಗ. ಷರತ್ತು ನೀವು ಹಾಕುವ ಷರತ್ತನ್ನು ಗೆದ್ದು ಸರದಾರ ನೆನೆಸಿಕೊಳ್ಳುತ್ತಾರೆ. ನನ್ನ ತಮ್ಮನ ಪ್ರೀತಿಗಾಗಿ ನನ್ನ ಪ್ರಾಣನ ತ್ಯಾಗ ಮಾಡಲು ಸತ್ತನಾಗಿರುವಾಗ ನೀವು ಹಾಕುವ ಷರತ್ತು ನನ್ನ ಎದೆಯಲ್ಲಿ ರೂಮಗಳನ್ನು ಆಳಕ್ಕೆ ಸಾಧ್ಯವಿಲ್ಲ. ಹಾಕಿ ನೀವು ಯಾವ ಷರತ್ತನ್ನು ಹಾಕುತ್ತೀರಿ ನಾನು ನೋಡುತ್ತೇನೆ. ಈ ಷರತ್ತನ್ನು ಗೆದ್ದು ಸರದಾರನ ಅನಿಸಿಕೊಳ್ಳುತ್ತಿದ್ದರೆ ನನ್ನ ತಮ್ಮ ಪ್ರಕಾಶನೇ ಅಲ್ಲ. ಹಾಕಿ ನಿಮ್ಮ ಷರತ್ತನ್ನು. ಏನು ಷರತ್ತು ಗೆದ್ದ ಸರದಾರ? ಒಂದು ವೇಳೆ ನನ್ನ ಮಗಳೇನಾದರೂ ಇದಕ್ಕೆ ಒಪ್ಪಿದರೆ ನಾನೇ ಮುಂದೆ ನಿಂತು ಮದುವೆ ಮಾಡಿಕೊಡುತ್ತೇನೆ. ಒಂದು ವೇಳೆ ಒಪ್ಪದಿದ್ದರೆ ದನ್ಯಾರ ಅದೇನ್ ಷರತ್ ಅಂತ ಜಲ್ದಿ ಹೇಳ್ರಿಪ್ಪ. ನನಗೂ ಕೇಳೋಟ್ ಕ್ಯೂರಿಯಾಸಿಟಿ ಆಗದತ್ತಿ. ಅದೇನಂತ ಜಲ್ದಿ ಹೇಳ್ರಲ್ಲ. ಒಂದು ವೇಳೆ ಒಪ್ಪಿದರೆ ನಿನ್ನ ಸಾವಿಗೆ ನೀನೇ ಕಾರಣನೆಂದು ಬರೆದಿಟ್ಟು ನಿನ್ನ ಕೈಯಲ್ಲಿರುವ ಕೊಡ್ಲಿಯಿಂದ ನಿನ್ನ ತಲೆಯನ್ನು ಕತ್ತರಿಸಿಕೊಳ್ಳಬೇಕು. ಇದೇ ನಾನು ನಿನಗೆ ಹಾಕುತ್ತಿರುವ ಷರತ್ತು. ಇದಂತ ಷರತ್ ರೀ ದನ್ಯಾರ. ಬ್ಯಾಡ್ರಿ ಅಪ್ಪ, ಇಂಥ ಷರತ್ ಹಾಕಕ್ ಹೋಗ್ಬೇಡ್ರಿ. ಒಂದು ಜೀವ ತೆಗಿಯುವಂತ ಷರತ್ ಬ್ಯಾಡ್ರಿ. ಅದನ್ನೊಂದು ಸ್ವಲ್ಪ ಬದಲು ಮಾಡ್ಕೊರ್ಲಿ. ಲೇ ಮಲಕಾರಿ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ಯಾಕಲೇ ಪ್ರಕಾಶ, ಮೈಯೆಲ್ಲ ಬೆವರುವಂತೆ ಕಾಣುತ್ತಿದೆ. ಯಾಕೆ? ನಾನು ಹಾಕಿರುವ ಷರತ್ತಿನಿಂದ ಹೇಗೆ ತಪ್ಪಿಸಿಕೊಳ್ಳುವುದೊಂದು ವಿಚಾರ ಮಾಡುತ್ತಿದ್ದೀಯೋ, ಅಥವಾ ಸೋತೆ ಎಂದು ಶರಣಾಗತನಾಗಲು ಯೋಚನೆ ಮಾಡುತ್ತಿದ್ದೀಯೋ? ಹೇಳು. ಸುಮ್ಮನೆ ಹೇಗೆ ಗರಬಡಿದವರಂತೆ ನಿಂತಿರುವೆ? ಹೊರಬರದಂತೆ ನಿಲ್ಲಕ್ಕೆ ಕೈಲಾಗವರನ ಹೇಳಿಯಲ್ಲ. ಈ ಸೇರಿದ ಜನರಲ್ಲಿ ನಿನ್ನ ಮಗಳ ಒಪ್ಪಿದ ತಕ್ಷಣವೇ ನನ್ನ ತಮ್ಮನ ಒಂದಿಗೆ ಮದುವೆ ಮಾಡಿಕೊಡಬೇಕು. ಒಂದು ಇಲ್ಲದಿದ್ದರೆ ಏನು ವಿಚಾರ ಮಾಡಿ ಉಪಾಯ ಮಾಡುತ್ತಾರೆ ಎಂದು ವಿಚಾರ ಮಾಡುತ್ತಿರುವೆ. ನೀವು ಕೇಳುತ್ತಿರುವ ಷರತ್ತಿಗೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಒಂದು ವೇಳೆ ಈ ಮಾತಿಗೆ
ನಡೆದಿದ್ದೇ ಆದರೆ ಈ ರಣರಂಗಕ್ಕೆ ರಕ್ತದ ಓಕ ನಡೆಯುವುದು ಅನ್ನೋದು ನೆನಪಿನಲ್ಲಿಟ್ಟುಕೋ. ಕರೆಸಿ ಕೇಳೋ ನಿನ್ನ ಮಗಳನ್ನು. ಅರ್ಚನಾ ಬಾರಮ್ಮ ಇಲ್ಲಿ. ಈ ಬಡಬೇಕಾರಿ ಮನಸ್ಸಿನಲ್ಲಿ ಅರಮನೆಯನ್ನಾಳುವ ಕನಸನ್ನು ಹೊತ್ತು ಅದು ನನ್ನ ಮುಂದೆ ನಿಂತು ಇಲ್ಲ ಸಲ್ಲದ ಕಥೆಗಳನ್ನು ಕಟ್ಟಿ ತಲೆಯಲ್ಲಿ ಹೊಳಬಿಡ್ತದ್ದಾನಮ್ಮ. ನೀನು ಈ ವೆಂಕಟೇಶ್ ನಾಯಕನ ಮಗಳು. ನನ್ನ ವರ್ಚಸ್ಸಿಗೆ ನನ್ನ ದರ್ಪಕ್ಕೆ ಸ್ವಂಕವಾದಂಥ ಪ್ರತ್ಯುತ್ತರವನ್ನು ಕೊಟ್ಟು ಕಳಿಸು. ಯಾಕಂದ್ರೆ ನೀನು ಈ ಬಡವರ ಪ್ರೀತಿಯಲ್ಲಿ ಸಿಲುಕಿರುವುದಿಲ್ಲ ಎಂಬುದು ನನಗೆ ಗೊತ್ತು. ನೀನು ನಿನ್ನ ಮೈಯಲ್ಲಿ ಹರಿಯುತ್ತಿರುವುದು ಈ ವೆಂಕಟೇಶ್ ನಾಯಕನ ರಕ್ತ. ನಿನ್ನ ಗಣತೆಗೆ ತಕ್ಕಂತ ನಿನ್ನ ಗಂಡನನ್ನು ಆರಿಸಿಕೊಳ್ಳುತ್ತೀಯಾ ಎಂಬುದು ನನಗೂ ಗೊತ್ತು. ಆದ್ದರಿಂದ ಈ ಬಡವಿಕಾರಿ ಕೊರಳಿಗೆ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡುವಂತ ಉತ್ತರವನ್ನೇ ಕೊಟ್ಟು ಕಳಿಸು. ಅವರ ಬರಿಲ್ರಿ ಅವರ ಇಲ್ಲಿ ನೀವು ಉತ್ತರ ಕೊಡೋದ್ನ್ಯಾಗ ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ವಿಚಾರ ಮಾಡ್ಬೇಕ್ರಿ. ಯಾಕಂದ್ರ ಉತ್ತರ ಕೊಡೋದು ಜೇರ್ ಕಡ್ತಾ ಒಂದೀಟ್ ಪರಕ್ ಮಾಡ್ರಿ, ಅದ ಚಪ್ಪಲಿ ಸರ ನಿಮ್ಮ ಅಪ್ಪನ ಕೋಳಿಗೆ ಬೀಳ್ತೈತ್ರಿ. ಭಾಳ ಎಚ್ಚರದಿಂದ ಉತ್ತರ ಕೊಡ್ರಿ. ಭಯದ ನೆರಳಲ್ಲಿ ಬೀಳಬೇಡ ಅರ್ಚನಾ, ಬೀಳಬೇಡ. ಏಕೆಂದರೆ ಈ ನಿಮ್ಮ ಪ್ರೀತಿಯಿಂದ ನಿಮ್ಮಿಬ್ಬರ ಜೀವನೇ ಅಡಗಿರವೆ. ಅರ್ಚನಾ, ಈ ಮಾತು ನಿನಗೆ ಏಕೆ ಹೇಳುತ್ತೇನೆ ಅಂದರೆ ನಾನು ನನ್ನ ಜೀವಕ್ಕೆ ಹೆದರಿ ಈ ಮಾತು ನಾನು ಹೇಳುತ್ತಿರಲಿಲ್ಲ. ಏಕೆಂದರೆ ನನ್ನ ಜೀವನಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡಿರುವ ನನ್ನ ತಮ್ಮನಗೋಸ್ಕರ ನೀನು ಆಡುತ್ತಿರೋ ಮಾತು ಅವನ ಜೀವಕ್ಕೆ ಆಘಾತ ಆದಿತ್ತೆಂದು ಇವತ್ತು ಈ ಮಾತು ನಿನ್ನನ್ನು ಕೇಳುತ್ತಿರಬೇ. ಅರ್ಚನಾ, ನಿನ್ನ ಮನದಲ್ಲಿರೋ ಮನಸ್ಸನ್ನು ನಿನ್ನ ಮನಸ್ಸನ್ನು ಹೆಚ್ಚು ಹೇಳಿಬಿಡು. ಇಲ್ಲಿ ಯಾರಿಗೆ ಹೆದರಬೇಕು ಅವಶ್ಯಕತೆ ಇಲ್ಲ. ನಾವು ನನ್ನ ತಂದೆ ಹೇಳಿದಂತೆ ಈ ಊರಿಗೆ ಅಗರ್ಭ ಶ್ರೀಮಂತರು, ದರ್ಪದಿಂದ ಮೆರೆಯುತ್ತಿರುವ ಧನಿಕರು. ಅದನ್ನೆಲ್ಲ ಲೆಕ್ಕಿಸದೆ ನಾನು ನನ್ನ ಯೋಗ್ಯತೆ ತಕ್ಕಂತೆ ಗಂಡನ್ನೇ ಆಯ್ಕೆ ಮಾಡಿಕೊಳ್ಳಬೇಕೆಂಬ ಆಸೆ ಅಂತೂ ನನಗಿಲ್ಲ. ಅದ್ಯಾವುದನ್ನು ಲೆಕ್ಕಿಸದೆ ನನ್ನ ಮನಸ್ಸನ್ನು ಆ ಸುರೇಶನಿಗೆ ಕೊಟ್ಟಿದ್ದೇನೆ. ನಾನು ಮದುವೆ ಅಂತ ಆದ್ರೆ ಅದು ಆ ಸುರೇಶನೇ. ಇದೇ ನನ್ನ ಮನೆ ಮಾತು, ಇದೇ ನನ್ನ ಕೊನೆ ಮಾತು. ಅಣ್ಣ, ಇದಕ್ಕೆ ನೀನೇನಾದ್ರೂ ಅಡ್ಡಿ ಬಂದ್ರೆ ಅಂದೇ ನನ್ನ ಮಸನವೇ ಮದುವೆ. ಸೌದತ್ತಿ ಗುಡ್ಡದಾಗ ಎಲ್ಲವ್ವ ನೀನ್ ಹಾಲ್ವುದು, ಜೋಗಳ ಬಾವಿ ಸತ್ಯವ್ವ ನೀನ್ ಹಾಲ್ವುದು, ಬಸವೇಶ್ವರಪ್ಪ ನೀನ್ ಹಾಲ್ಬೋದು, ಬರೋಬ್ಬರ್ ಮಾಡಿಟ್ರು ನೋಡ್ರಿ ಸಾವುಕಾರ್ತಿ. ಅದೇನೋ ಅಂತಾರಲ್ಲ, ಅವನ ಗಣಪತಿನ ಮಾಡಾಕ್ ಹೋಗಿ ಅವ್ರ ಅಪ್ಪನ ಮಾಡ್ದಂಗ ಆತ್ ನೋಡ್ರಿ ದನ್ಯಾರ. ಎಂತ ತಪ್ಪು ಮಾಡಿದೆ ನಾನು. ಇವಳು ಹುಟ್ಟಿದಾಗಲೇ ಇವಳ ಕತ್ತು ಹಿಚಿಗೆ ಸಾಯಿಸಿದ್ದರೆ ಎಷ್ಟೋ ವಾಸಿ ಇತ್ತು. ಈ ಊರಿನಲ್ಲಿ ನನ್ನನ್ನು ತಲೆ ತಗ್ಗಿಸುವಂತೆ ಮಾಡಿಬಿಟ್ಟಳು. ಯಾಕೆದರಿ ಅಂದ ಸುಟ್ಟ ಬೆಕ್ಕಿನ ಹಾಗೆ ಮುಖವನ್ನು ಮಾಡಿಕೊಂಡಿರುವೆಲ್ಲ. ಇದರಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂದು ಮನಸ್ಸಿನಿಂದ ತಲೆ ಎಡುತ್ತಿರುವೆಲ್ಲ.
ಪುರುಷ ಬಂದ ಯಾವ ದಂಡಿಗೆ ಹಸ್ತಾನೋ ಆ ದೇವ್ರಿಗೆ ಗೊತ್ತ. ಇವ್ರ ಗದ್ದಲ್ದಾಗ ಯಾಕೋ ನಾನು ತೋತರ ಕಚ್ಚಿನ ಸೈಲಾಗತೈತಿ, ಒಂದ್ ಸ್ವಲ್ಪ ಬಿಗಿ ಹಂಗೆ ಕಟ್ಕೊಂಡ. ನಾಯಕರೇ, ನೀವು ಈಗಲೇ ಒಪ್ಪಿಗೆ ಕೊಟ್ಟರಿ. ಷರತ್ತು ಗೆದ್ದೆ ಎಂದ ಶಟಶಟನ ಮಾತನಾಡುವ ಇವನ ಶರೀರವನ್ನೇ ನೆಲಸಮ ಮಾಡಿಬಿಡುವ. ಸಾಕು ನಾಯ್, ನನ್ನ ಶಿರವನ್ನು ನೆಲಸವನ್ನು ಮಾಡಲಕ್ಕೆ ನಾನೇನು ಕುರಿಮರಿ ಅಲ್ಲ, ಹೊಲಿಮರಿ. ಹೊಲಿಮರಿ ಅನ್ನೋದು ನೆನಪಿನಲ್ಲಿಟ್ಟುಕೋ. ನಿನ್ನಂತ ಎಷ್ಟು ಸಾವಿರ ಹುಲಿಗಳಿಗೆ ಬೇಳೆ ಬೈಗಿದು ಮತ್ತೆ ಬಾರದ ನಾಟ್ಯಕ್ಕೆ ಕಳಿಸಿಕೊಟ್ಟವನು ಈ ಸಿದ್ಧಾರ್ಥ. ಸುಮ್ಮನೆ ನಮ್ಮ ಮುಂದೆ ನಿಂತು ನಿಗಿರಾಡಿ ಮಾತನಾಡೋದನ್ನು ಬಿಟ್ಟು ಇಷ್ಟೊತ್ತು ಮಾತನಾಡಿದ ತಪ್ಪಾಯಿತೆಂದು ನಮ್ಮ ನಾಯಕರ ಕಾಲಿಗೆ ಬಿದ್ದು ಬೇಡಿಕೋ, ನಿನ್ನನ್ನು ಜೀವಂತವಾಗಿ ಬಿಟ್ಟು ಬಿಡುತ್ತೇನೆ. ಇಲ್ಲದಿದ್ದರೆ ಇದೇ ನಮ್ಮ ನಾಯಕರ ಗುಂಡೇಟಿಗೆ ಗುಹೆಯನ್ನೇ ಸೇರುತ್ತದೆ ನಿನ್ನ ಹುಲಿ. ಸುಮ್ಮನೆ ನಿನ್ನ ಕೊಡ್ಲಿಯನ್ನು ನಮ್ಮ ನಾಯಕರ ಪಾದಕ್ಕೆ ಅರ್ಪಿಸಿ ಹೊರಕ್ಕೆ ಹೋಗಿಬಿಡ. ಹೊರಟು ಹೋಗಲು ಬಂದಿಲ್ಲ. ಲೇ ಸಿದ್ಧಾರ್ಥ, ನಿನಗೊಂದು ಮಾತು ಹೇಳ್ತಾನೆ, ನೆನಪಿನಲ್ಲಿಟ್ಟಿಕೋ. ಅವರು ಇವರ ತಲೆ ಬೆಳೆದು ಎಷ್ಟು ಬಡವರನ್ನು ಸರ್ವನಾಶ ಮಾಡಿರುವೆ. ಲೆಕ್ಕವಿಲ್ಲದಷ್ಟು ಹೆಣ್ಣು ಮಕ್ಕಳ ಶೀಲವನ್ನು ಹಾಳು ಮಾಡಿರುವೆ. ಈ ತನಿಕರ, ಈ ಶ್ರೀಮಂತ ತನ್ನ ನಾಯಿ ಹಸು ಹೆಂಜಲ ತಿಂದು ಮೆರೀತಿರುವ ನಿನಗೆ ಇಷ್ಟಿರಬೇಕಾದರೆ ಭಾಗವಹಿಸಿ ಏನಾದರೂ ಇದರಲ್ಲಿ ನೀನೇನು ಭಾಗವಹಿಸಿ ಮಾತನಾಡಿದೆ ಆದರೆ ಸೋತ ಉತ್ತರನ ಕುಮಾರನಿಸಿಕೊಳ್ಳ ಬೇಡ. ಏ ಪಕ್ಕ ಏಕೆ ನಾಯಿ ಅಂತ ಕೆಚ್ಚಲಿವೆ. ಸೋತನೆಂದು ಇದರಲ್ಲಿ ಭಾಗವಹಿಸಿ ಸೋತನೆಂದು ಉತ್ತರನ ಕುಮಾರನೆನಿಸಿಕೊಳ್ಳಬೇಡ. ನಿನ್ನನ್ನು ಧೈರ್ಯವಂತರೆ ನನ್ನ ಜೊತೆ ಬಂದಿದ್ರೆ ಬಾರು. ಏ ಪಕ್ಕ, ಸುಮ್ಮನೆ ಈ ಸಿದ್ಧಾರ್ಥನನ್ನು ಎದುರು ಹಾಕಿಕೊಳ್ಳಬೇಡ. ಇವನು ಶಕುನಿಯ ಕುಲದವನು, ಕೈಲಾಗದನ್ನು ತಲೆಯಿಂದ ಮಾಡಿ ತೋರಿಸುವವನು. ನೀನೇನಾದರೂ ನನ್ನ ಎದುರು ನಿಂತು ಯುದ್ಧ ಮಾಡೋ ತೋರುತ್ತನೆಂದು ತೊಡೆ ತೊಟ್ಟು ನಿಂತರೆ ಆ ತೊಡೆಯನ್ನು ಸೀಳಿ ತೋರ ಕಟ್ಟಿ ಬಿಡುವೆ. ಬಾರಲೇ ನಿನ್ನ. ತಡ್ರಿ ಮರ ಕೊಡ್ರ, ತಡ್ರಿ. ಹಿಂಗ್ಯಾಕ್ ಮಾಡತ್ತಾರಿ? ಮಾತೈತ್ರ ಸರ್ತಿಗೊಮ್ಮೆ ಕಡಿತನು ಪಡಿತನು ಹೊಡಿತನು ಅಂತಿರಲ್ಲ. ನೀವು ಹಿಂದಿನ ಜನ್ಮದಾಗ ಏನಾರ ಕಟ್ಕರ್ ಪೈಕಿ ಇರೋ ಆಗಿರಿ ಹೆಣ್ಣು ಮತ್ತ ಇಬ್ರು ಕಟ್ಕರ್ ಪೈಕಿ ಅದು ಆಗಿರಿ ಹೆಣ್ಣು ಮತ್ತ ದನ್ಯಾರ ಇಂಥದಕ್ಕೆಲ್ಲ ಶಕ್ತಿಗಿಂತ ಯುಕ್ತಿ ಉಪಯೋಗಿಸ್ಬೇಕ್ರಿ ದನ್ಯಾರ. ಏ ಮಲಕಾರಿ, ಅದು ಏನ್ ಮಾಡ್ಬೇಕಂತ ಬಾಯಿ ಬಿಟ್ಟು ಹೇಳಿದ್ರು ತಾನೇ ಗೊತ್ತಾಗೋದು. ದನ್ಯಾರ ಅದೇನು ಮಹಾ ಐತ್ರಿ. ಬರ್ರಿ ಒಂದ್ ಸ್ವಲ್ಪ ಹೇಳ್ತನ್ರಿ ಕಿವ್ಯಾಗ. ಬರ್ರಿ ನೀವು. ಹಾ ದನ್ಯಾಗ ಇಷ್ಟು ಮಾಡಿಬಿಡ್ರಲ್ಲ. ಶಬ್ಬಾಸ್ ಮಲ್ಕಾರಿ, ಶಬ್ಬಾಸ್. ತಲಿ ಅಂದ್ರೆ ತಲಿ ಅಲ್ಲಿ ನೋಡ್ಲಿ ಏನಿಂದ. ದನ್ಯಾರ
ನಿಮ್ಮ ನಂದ ತುಪ್ಪ ತಿಂದ ತಲೆ ಐತ್ರಿ, ನಿಮ್ಮಂಗ ಹಂದಿ ಕೋಳಿ ಮಾಂಸ ತಿಂದ ಮಬ್ಬ ತಲೆ ಅಲ್ರಿ ದನ್ಯಾರ ನಂದ. ಹಾ, ಮೊದಲಿಗೆ ಆಶ್ವಾಸನೆಯ ಸರಮಾಲೆಯನ್ನು ಕೊಟ್ಟು ಆಮೇಲೆ ಇವರನ್ನು ಮಣ್ಣು ಪಾಲು ಮಾಡಬೇಕು. ಹಾ ಪ್ರಕಾಶ, ಈ ಮದುವೆಗೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಮೊದಲು ನೀನು ನನ್ನ ಒಪ್ಪಿಗೆಯನ್ನು ತೆಗೆದುಕೊಂಡು ಬಾ, ಆಮೇಲೆ ವಿಚಾರ ಮಾಡೋಣ. ನನ್ನ ಒಪ್ಪಿಗೆಯನ್ನು ಪಡೆದುಕೊಂಡೇ ನಾನು ಇಲ್ಲಿಗೆ ಬಂದಿರಬೇ. ಎಷ್ಟಕ್ಕೂ ನೀನು ನನ್ನ ಮಾತಿಗೆ ಮಾನತೆ ಕೊಟ್ಟು ಒಪ್ಪಿದರೆ ಮುಖಕ್ಕೆ ಮಸಿಯನ್ನು ಪಡೆದುಕೊಳ್ಳುತ್ತಿರಲಿಲ್ಲ. ಹಾ ನಾಯಕರೇ, ಅರ್ಥರೇ, ಹಲೋ ಹೋಗಪ್ಪ ಮಾರಾಯ ಹೋಗ. ನಾಯಕರೇ, ಒಂದು ಮಾತು ಹೇಳುತ್ತಾನೆ, ನೆನಪಿನಲ್ಲಿಟ್ಟುಕೊಳ್ಳಿ. ಇಂಥ ನಾಯಿಗಳ ಮಾತನ್ನು ಕೇಳಿ, ಎಂಥ ನಾಯಿಗಳ ಮಾತನ್ನು ಕೇಳಿ, ಇದರಲ್ಲೇನಾದರೂ ಆಟ ಆಡಿದೆ ಆದರೆ ಈ ನಿಮ್ಮ ದೇಹಗಳನ್ನು ಈ ಊರು ಅಚ್ಚಿ ಬಾಗಲಿಗೆ ನೇತಾಡ್ತವನು ನೆನಪಿನಲ್ಲಿಟ್ಟುಕೋ. ತಲೆಯಲ್ಲಿ ವೆಂಕಟೇಶ, ಆಗಿನ ಕಾಲದಲ್ಲಿ ಶ್ರೀರಾಮಚಂದ್ರನಿಗೆ ಬಾಣುವಂತೆ ಪ್ರಕಾಶನ ಮಾತು ಒಂದೇ ವರ್ತನೆ. ಅದು ನಮ್ಮ ಮನೆಯವರೆಗೆ ನಿನ್ನ ಜೊತೆ ಬೀಗತನ ಮಾಡುವುದಕ್ಕೆ ಅರ್ಥನೆ. ಹೋಗಪ್ಪ ಮಾರಾಯ ಹೋಗ. ಎಷ್ಟು ಚೀರಾಡ್ಯಾರ ಏನ್ ಮಾಡವ? ಏನ ಬೀಗರಾಗ್ಬೇಕತ್ ಬರ್ತೀವೋ ಏನ್ ನಮ್ಮ ದನಿಯಾರ ಕೈಯಾಗ ಸಿಕ್ಕ ಮ್ಯಾಲ ಶಿವನ ಪಾದ ಸೇರ್ಬೇಕತ್ ಬರ್ತೀವೋ ಆ ಭಗವಂತಗ ಗೊತ್ತ. ಹೋಗೋದು ಪಾದವ ಇನ್ನು ನೀವು ಹೊಳಿ ಬರ್ತೀವಿ ಅನ್ನೋದು ಗ್ಯಾರಂಟಿ ನನಗೇನಿಲ್ಲ. ಮತ್ತ ಹೋಗಲೇ ಮಗನ ಹೋಗು. ನನ್ನ ಮನೆಗೆ ಬಂದು ನನ್ನ ಮಗಳೆದುರೇ ನನ್ನನ್ನು ತಲೆ ತಗ್ಗಿಸುವಂತೆ ಮಾಡಿ ಹೋದೆಯಲ್ಲ, ಇದರ ಪ್ರತಿಫಲವಾಗಿ ನೀನು ಹಾಕಿದ ಷರತ್ತು ನಿನಗೆ ಹೋಗಿ ನಿನ್ನ ಮನೆ ಸುರುವಂತೆ ಮಾಡದಿದ್ದರೆ ನನ್ನ ಹೆಸರು ವೆಂಕಟೇಶ್ ಗಿರಿಯನ್ನಾಳುವ ವೆಂಕಟೇಶ್ ನಾಯಕನೇ ಅಲ್ಲ. ಜೀವನದೊಳಗೆ ಪ್ರೀತಿ ಇರಬೇಕು ನಿಜ, ಆದರೆ ಅದೇ ಪ್ರೀತಿ ಜೀವನವಾಗಬಾರದು. ಆ ಪ್ರೀತಿ ತುಂಬಿಕೊಂಡಿರುವ ಹೃದಯದ ಕೆಳಗಡೆ ಚುರುಗುಟ್ಟಿದಾಗ ಈ ನಾಯಕನ ಹತ್ರ ಬರಲೇಬೇಕು. ಬಂದು ನನ್ನ ಪಾದದಲ್ಲಿ ಬೀಳಲೇಬೇಕು, ಆವಾಗ ವಿಚಾರಿಸಿಕೊಳ್ಳುತ್ತೇನೆ. ಹಾ ಸಿದ್ಧಾರ್ಥ, ಹೀಗೇಕೆ ಮಂಕಾಗಿ ನಿಂತಿರುವೆ? ಹಾಗೇನಿಲ್ಲ ನಾಯಕರಿ, ಈ ಮಲ್ಕಾಡಿ ನನ್ನನ್ನು ತಡೆಯದಿದ್ದರೆ ಅವನ ದೇಹವನ್ನು ಪೀಸ್ ಪೀಸ್ ಮಾಡಿ ಬಿಸಾಕಿ ಬಿಡ್ತಿದ್ದೆ. ದನ್ಯಾರ ನೀವು ಹಿಂಗ ತೋರ್ಸಿದ್ ನೋಡಿ ಅವೇನಾರ ಕೋಳಿದು ಆಗಿತ್ತನ್ರಿ. ಮತ್ತೆ ಅವನೇನಾರ ನೀವು ಪೀಸ್ ಮಾಡಾಕ ಅವನೇನು ಕೋಳಿ ತಿಳ್ಕೊಂಡ್ರಿ ಮಾರಾಯಣ. ಅವ ಪಕ್ಕಾ ಸೂರ್ ಮನುಷ್ಯ ಅದನ್ರಿ, ಗಜಗಾಂಭೀರ್ಯ ಹೊಂದಿರುವಂತ ಮನುಷ್ಯ ಅದನ್ರಿ ಅನ್ನೋದನ್ನ ಮರ್ಯಾಕ ಹೋಗ್ಬೇಡ್ರಿ. ಮತ್ತ ಹಾ ಮಲ್ಕಾರಿ, ಅವನನ್ನು ಹೇಗೆ ಮಣ್ಣು ಮುಕ್ಕಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಹಾ ಸಿದ್ಧಾರ್ಥ, ಗಾಡಿ ತೆಗಿ, ಹಾಗೆ ಸಿಟಿ ಕಡೆ ಹೋಗಿ ಬರೋಣ. ಸರಿ, ಹಾಗೆ ಆಗಲಿ ನಾಯಕರೇ. ಏನು ಮಲ್ಕಾರಿ, ನೀನೇನ್ ಮಾಡುವೆ? ದಣ್ಯಾರ ನಂದೇನು ಕೆಲಸ್ರಿಪ್ಪ, ನೀವು ಹೇಳ್ದಂಗ ಒಟ್ಟಿನೊಳಗ ನೀವೇನ್ ಹೇಳ್ತಿರಲ್ಲ ಅದ. ಕೆತ್ತಂದ್ರ ಕೆತ್ತೋದು, ಮೆತ್ತಂದ್ರ ಮೆತ್ತೋದ್ರಿ. ಇದ ನೋಡ್ರಿ, ನೀವು ಹೇಳಿದಂಗ ಮಾಡುವುದ ನನ್ನ ಡ್ಯೂಟಿ ರೀ. ಹಂಗಾದ್ರ ಹೋದ್ ತಿಂಗಳ ಲೆಕ್ಕಪತ್ರ ಎಲ್ಲ ಬರ್ದಿಡ, ಬಂದು ಚೆಕ್ ಮಾಡ್ತಾನೆ. ಆದ್ರ
ಅದಕ್ಕಿಂತ ಮೊದಲ ಸಿಟಿಗೆ ಹೋಗೋಕ್ಕಿಂತ ಮೊದಲ ಪಾರ್ಟಿಗೆ ಅರೇಂಜ್ ಮಾಡ ಹಂಗ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ಗೆಲ್ಲ ಕರ್ಸ. ಆಯ್ತ್ರಿ ದನಿಯಾರ ಹೋಗಿ ಬರ್ರಿ. ಚಂದಂಗೆಲ್ಲ ಲೆಕ್ಕಪತ್ರ ಬರ್ದಿಟ್ಟ ನಮ್ಮ ಪುಣ್ಯಕೋಟಿ ಫೌಂಡೇಶನ್ ಎಲ್ಲ ಗ್ರೂಪ್ ಚೇರ್ಮನ್ಸ್ನ ಎಲ್ಲಾರನ್ನು ಕೂಡಿ ಪಾರ್ಟಿ ಕರೆಸ್ತೀವಿ. ನೋಡ ಹೋಗಪ್ಪ ನೋಡ ಚಂದಂಗೆ ಲೆಕ್ಕ ಬರ್ದಿಡತ್ ಹೇಳಿ ಹೋಗ್ಯಾರ ನಮ್ಮ ದನಿಯಾರ. ಈ ನಮ್ಮ ದನಿಯಾರಿಗೆ ಏನು ಗೊತ್ತೈತಿ ಅದನ್ನ, ಈ ಮಗ ಸಾಲಿ ಹಿಂದೂ ಆದಿಲ್ಲ, ಇನ್ನ ಸಾಲಿ ಮುಂದೂ ಆದಿಲ್ಲ ಅಂತದ್ರಾಗ ಇಲ್ಲಿ ನಾ ಮಾಡಿದ್ದ ರಾಜಕೀಯ ಏನ 10,000 ಇದ್ದಲ್ಲಿ 20,000 ಬರೀದು, 20,000 ಇದ್ದಲ್ಲಿ 50,000 ಬಿಡುದು ಬರೀದು. ಕೇಳಾಕ ಬಂದ್ರ ಅಲ್ಲಿ ಅಟ್ಟು ಖರ್ಚು ಮಾಡಿದಿರಿ, ಇಲ್ಲಿ ಇಟ್ಟು ಖರ್ಚು ಮಾಡ್ಯಾರ ಅಂತ ಹೇಳಿ ಸಾಪ್ ಎಳದ ಗಿಲಾವ್ ಮಾಡಿ ಕೈ ತೊಳ್ಕೊಂಡ್ಬಿಟ್ರ ಆತ್ರಿ. ದನಿಯಾರ ನೋಡ್ರಿ, ಈಗ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಗಳು ಫೋನ್ ಮಾಡ್ಬೇಕಾಗೈತಿ. ಹಲೋ ಹಲೋ ಪುಣ್ಯಕೋಟಿ ಗ್ರೂಪ್ನ ಅಧ್ಯಕ್ಷರು ಬಸವರಾಜ್ ಹೊಸಮನಿ ಸರ್ ಅಲ್ವಾ? ಹಾ, ಬಸವರಾಜ್ ಹೊಸಮನಿ ಸರ್ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಮ್ಮ ದಣಿಯವರ ಬಂಗ್ಲೆಯಲ್ಲಿ ಪಾರ್ಟಿ ಇರುತ್ತದೆ, ತಾವುಗಳೆಲ್ಲ ಬರ್ಬೇಕಂತ ಕೇಳ್ತಾ ಇದ್ದೀವಿ. ನೋಡ್ರಿ, ನಮ್ಮ ಪುಣ್ಯಕೋಟಿ ಗ್ರೂಪ್ಸ್ನವ್ರು ಒಬ್ರು ಇಲ್ಲ ಅನ್ನಕ್ ಹೋಗ್ಬೇಡ್ರಿ. ಭಗವಂತನ ಚೆಬ್ಬಿ ಅವ್ರ ಜೋಡಿ ಗಜ್ಜಿ ಮಿರ್ಜಿ ಅವರು ಅವರೆಲ್ಲ ನಮ್ಮ ಪುಣ್ಯಕೋಟಿ ಗ್ರೂಪ್ಸ್ನವ್ರು ಎಲ್ಲರೂ ಬರ್ಬೇಕಂತ ಕೇಳ್ಕೊತಾ ಇದ್ದೀವಿ.